ಎಲ್ರಿಗೂ ನಮಸ್ಕಾರ. ಈ ಚಾನಲಲ್ಲಿ ನಾವು ಮೂವೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಯಾಕೆ ಅಂದರೆ ವಿ ಜಸ್ಟ್ ಲವ್ ಟಾಕಿಂಗ್ ಅಬೌಟ್ ಮೂವೀಸ್. ಹೋಪ್ ಯು ಗೈಸ್ ವಿಲ್ ಎಂಜಾಯ್ ಇಟ್. Without wasting time, let's get into the video. ಇವತ್ತು ನಾವು ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡ್ತಿದ್ದೀವಿ. ಮೂವಿ ಡೈರೆಕ್ಷನ್ ಮಾಡ್ತಿರೋದು ಗೀತು ಮೋಹನ್ ದಾಸ್ ಮೇಡಮ್. ಇವರು ಅವ್ರ ರೆಕಗ್ನೈಸೇಷನ್ ಇರೋದೆ ನ್ಯಾಷನಲ್ ಕ್ರೈಸಿಸ್ ಒಂದು ಟಾಪಿಕ್ ಆ ಥರದ್ದು ಕ್ರಿಟಿಕಲಿ ಅಕ್ಲೈಮ್ಡ್ ಮೂವೀಸ್ ಮಾಡಿರೋದು. ಅವ್ರ ಪ್ರೀವಿಯಸ್ ವರ್ಕ್ ಬಂದು ಲಯರ್ಸ್ ಡಯಸ್ ಮತ್ತು ಮೂದೋನ್ ಅಂದರೆ ಅವೆರಡು ಮಲಯಾಳಂ ಬ್ಯಾಕ್ಡ್ರಾಪ್ಸಲ್ಲೇ ಬರುತ್ತೆ. ಪ್ಲಸ್ ಕ್ರಿಟಿಕಲಿ ಅಕ್ಲೈಮ್ಡ್ ಮತ್ತು ನ್ಯಾಷನಲ್ ಅವಾರ್ಡ್ಸು ಬಂದಿದೆ. ಸೊ ಅವರು ಆ ಜಾನರಲ್ಲಿ ಬರೋದು. ಅವರು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಮತ್ತು ಹೈ ಬಜೆಟ್ ಆಲ್ಸೋ ಪ್ಯಾರಲಲಿ. ಸೊ ಇದನ್ನು ಅವರು ಹೆಂಗೆ ಚೂಸ್ ಮಾಡಿದ್ರು ಅಥವಾ ಎಸ್ ಸರ್ ಆಫ್ಟರ್ KGF 4 ಲಾಂಗ್ ಇಯರ್ಸ್ ಈ ಮೂವಿ ಕೊಟ್ಟಿದ್ದಾರೆ. ಸೊ ಹೆಂಗೆ ಕನ್ವಿನ್ಸ್ ಮಾಡಿದ್ರು ಆ್ಯಂಡ್ ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಯೂಸ್ ಮಾಡ್ಕೊಂಡಿದ್ದಾರೆ ಎಸ್ ಸರ್ ಅನ್ನೋದು ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಒಂಥರ ಅದು ಒಂದು ಎರಡು ಬೇರೆ ಪ್ರಪಂಚ ಒಂದೇ ಕಡೆ ಬಂದಿರೋ ಥರ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಅದರಲ್ಲಿ ಬೇರೆ ಎಸ್ ಆರ್ ಅವರು ಕೂಡ ರೈಟಿಂಗಲ್ಲಿ ಭಾಗಿಯಾಗಿದ್ದಾರಲ್ಲ, ಅದನ್ನು ಒಂದು ಸ್ವಲ್ಪ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಬೇಕು. ಎಸ್ ಸರ್ ಬರ್ಡೇಗೆ ಒಂದು ಟೀಸರ್ ರಿಲೀಸ್ ಮಾಡಿದರು. ದ ನೇಮ್ ಬಂದು ಇಂಟ್ರೊಡಕ್ಷನ್ ಆಫ್ ರಾಯ. ಆಬ್ವಿಯಸ್ಲಿ ಅದು ಕ್ಯಾರೆಕ್ಟರ್ ನೇಮ್ ಇರುತ್ತೆ. ಮತ್ತು ಇದು ಸೆಟಪ್ ಆಗಿರೋದು ಸ್ಮಶಾನ ಸೆಮೆಟ್ರಿಲಿ. ಅದೇ ನೀವು ಆಬ್ವಿಯಸ್ಲಿ ನೋಡಿರ್ತೀರ, ಒಂದು ಕಾರ್ಟೆಲ್ ಇಲ್ಲ ಗ್ಯಾಂಗ್ಸ್ಟರ್ಸ್, ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋರು ಹಾಲಿವುಡ್ ಆ್ಯಕ್ಟರ್. ಅವರು ಬಂದು ಹೇಳೋ ಡೈಲಾಗ್ ನನ್ನ ಮಗನಿಗೆ ಒಂದು ಪೀಸ್ಫುಲ್ ಸೆಂಡ್ ಆಫ್ ಕೊಡೋಣ ಅನ್ನೋ ಥರ ಮಾತಾಡ್ತಿರ್ತಾರೆ. ಮತ್ತು ಹೆವಿ ಪ್ರೊಟೆಕ್ಷನ್ ಇರುತ್ತೆ ಅಲ್ಲಿ. ಸೆಮೆಟ್ರಿ ಅಂದರೆ ಯೂಶ್ವಲಿ ತುಂಬ ಜನ ಇರ್ತಾರೆ, ಬಟ್ ಎಲ್ಲರೂ ಆಚೆ ಹಾಕಿ ಒಂದು ಪೀಸ್ಫುಲ್ ಒಂದು ಪ್ರೈವೇಟ್ ಇದು ಸೆಂಡ್ ಆಫ್ ಕೊಡೋಣ ಅನ್ನೋ ಥರ ಅವ್ರದ್ದು. ಅವಾಗ ಇಮಿಡಿಯೇಟ್ಲಿ ಇದು ಒಂದು ಕಾರ್ ವಿತ್ ಎಂಟ್ರಿ ಆರ್ ನೋಡ್ಕೊಂಡು ಒಂಥರ ಕ್ಯಾಚಿ. ಅದು ಯೂಶ್ವಲಿ ನಾವಂತೀವಲ್ಲ ಮಾಸ್ ಎಂಟ್ರಿ ಅಂತಲೇ ಅಂತೀವಿ ಅದನ್ನ. ಕ್ರೇಜಿ ಎಂಟ್ರಿ. ಬಂದು ನೋಡಿದ್ರೆ ಅಲ್ಲಿ ಯಾರೋ ತಾತಪ್ಪ ಬಂದು ಗ್ರೆನೇಡ್ಸ್ನೆಲ್ಲ ಫಿಕ್ಸ್ ಮಾಡೋ ಥರ ಮಾಡ್ತಾನೆ. ಅವಾಗ ಅವರು ಗ್ಯಾಂಗ್ಸ್ಟರ್ಸ್ ಅಲರ್ಟ್ ಆಗ್ತಾರೆ, ಬಟ್ ಅವನೊಬ್ಬ ಕುಡುಕ ಅಂತ ಇಗ್ನೋರ್ ಮಾಡೋ ಮೂಮೆಂಟಲ್ಲಿ ಅದು ಯಾವಾಗ ಪುಷಪ್ ಬಟನ್ ಬರುತ್ತೋ ಆವಾಗ ಅವರು ಅಲರ್ಟ್ ಆಗೋದು. ಸೊ ಆಮೇಲೆ ಬಂದು ಮೇಕೌಟ್ ಸೀನ್ ಆಬ್ವಿಯಸ್ಲಿ ನನಗೆ ಅದು ಕಾನ್ಸೆಪ್ಟೇ ಯಾವ ಥರ ಯೋಚನೆ ಮಾಡಿದಾರೆ ಅಂತ ಅರ್ಥ ಆಗಲ್ಲ. ಅದು ಬೇರೆ ಲೇಡಿ ಡೈರೆಕ್ಟರ್, ಅವರಿಗೆಲ್ಲ ಈ ಥರ ಥಾಟ್ ಹೆಂಗೆ ಬಂದಿದೆ ಅಂತ ಯೋಚನೆ ಮಾಡೋದೇ ಒಂಥರ. ಓಕೆ, ಅದನ್ನು ನಾವು ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಕರಿತೀವಿ. ಒಂದು ಸ್ಟೋರಿ ಹೇಳಬೇಕು ಅಂದರೆ ಆ್ಯಕ್ಟರ್ಸ್ ಆಯಿತು ಇಲ್ಲ ಡೈರೆಕ್ಟರ್ಸ್ ಆಯಿತು, ಅವರು ಹೆದರ್ಕೊಂಡು ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆದರೆ ಸ್ಟೋರಿ ಏನು ಒರಿಜಿನಲ್ ಆಗಿ ಅವ್ರು ಥಿಂಕ್ ಮಾಡಿರ್ತಾರೆ ಅದನ್ನು ಕನ್ವೆ ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಏನಾಗುತ್ತಂದರೆ ಸ್ಟೋರಿನ ಹಿಂಗೆ ಹೇಳ್ಬೇಕು ಅಂದರೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆ್ಯನಿಮಲ್, ಅದರಲ್ಲ ಕಟ್ ಮಾಡೋ ಸೀನ್ಸ್ ಆಯಿತು, ಅದೆಲ್ಲ ಮೂವಿನೇ ಆ್ಯನಿಮಲ್ ಅಂತ ಟೈಟಲ್ ಇರ್ಮೇಲೆ ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೋ ಅದನ್ನು ಜಸ್ಟಿಫೈ ಮಾಡ್ತಿರ್ತಾರೆ. ನಾವು ಅದನ್ನ ಕ್ರಿಟಿಸೈಸ್ ಮಾಡ್ಬೋದು, ನಮಗೆ ಇಷ್ಟ ಆಗುತ್ತೋ ಇಲ್ವೋ ಅದು ಪರ್ಸ್ನಲ್ ಚಾಯ್ಸ್. ಬಟ್ ಆ ಪರ್ಸನ್ ಆ ಡೈರೆಕ್ಟರ್ಗೆ ಏನು ಒಂದು ವಿಷನ್ ಇರುತ್ತೋ ಅವ್ರು ಅದನ್ನ ಮಾಡಬೇಕು. ಆ್ಯಂಡ್ ಅದನ್ನ ಲೈಕ್ ಮಾಡೋರು ಇರ್ತಾರೆ, ಡಿಸ್ಲೈಕ್ ಮಾಡೋರು ಇರ್ತಾರೆ. ಆಬ್ವಿಯಸ್ಲಿ ಎಂಡ್ ಆಫ್ ದ ಡೇ ಮ್ಯಾಟ್ರ್ ಆಗೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್. ನನಗೆ ಏನು ಅನ್ಸುತ್ತೆ ಅಂದರೆ ಇವರು ಸ್ಟಾರ್ಟಿಂಗ್ ಯಾವ ಸ್ಟೋರಿ ಬರ್ಕೊಂಡಿದ್ರು ಆ ಸ್ಟೋರಿನ ಬಿಟ್ಟು ಮತ್ತೆ ಬೇರೆ ಯೋಚನೆನ ಮಾಡೋಕ್ಕಲ್ಲ, ಅಂದರೆ ಕಾಂಪ್ರಮೈಸೇ ಆಗೋಕ್ಕೆ ಹೋಗಿಲ್ಲ. ಅವ್ರು ಯಾವ ಸ್ಟೋರಿ ಇತ್ತು ಅದನ್ನೇ ಮಾಡಿದಾರ ಅನಿಸುತ್ತೆ. ಆಫ್ಟರ್ ಆ ಮೇಕೌಟ್ ಸೀನ್ ಆದಮೇಲೆ ಆ ವಿಲನ್ ಮಗಂದೇನೊಂದು ಕಾಫಿನ್ ಇರುತ್ತೋ ಅಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಎಕ್ಸ್ಪ್ಲೋರ್ ಆಲ್ ಓವರ್ ದ ಸ್ಮಶಾನ ಬಾಂಬ್ ಬ್ಲಾಸ್ಟ್ ಆಗಿ ಅದರಲ್ಲಿ ಆ ಸ್ಮೋಕಿಂದ ಯಶ್ ಸರ್ ಆಬ್ವಿಯಸ್ಲಿ ಮೇಕೌಟ್ ಸೀನಲ್ಲಿ ಅವ್ರದ್ದು ಡ್ರೆಸ್ ಎಲ್ಲ ಒಂದು ಸ್ಟೈಲಿಶಾಗಿ ಹಾಕ್ಕೊಂಡು ಸ್ಮೋಕಿಂದ ಆಚೆ ಬಂದು ಗನ್ ಹಿಡ್ಕೊಂಡು
ಒಂದು ನಾರ್ಮಲ್ ಡೈಲಾಗ್ ಹೇಳ್ತಾರೆ ಅವರು, ಸಿಂಪಲ್. ಹೌದು. ಬಟ್ ಅದನ್ನ ಎಷ್ಟು ಸರ್ ಹೇಳಿದಾಗ ಒಂದು ತೂಕ ತಗೊಬರ್ತಾರೆ. ಹೋಲ್ ಇಂಡಿಯಾನೇ ಫ್ಯಾನ್ ಆಗಿದೆ ಅದಕ್ಕೆ ಮಾತ್ರ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಏನಂದರೆ, ಯಾವಾಗ KGF ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಅವ್ರದ್ದು ಇಂಗ್ಲೀಷ್ ಡೈಲಾಗ್ ಎಲ್ಲ ತುಂಬ ಬರ್ತಿದೆ. ಸೆಕೆಂಡ್ ಟೀಸರ್ ಅಥವಾ ಫೈನಲ್ ಟೀಸರ್ ಗೊತ್ತಿಲ್ಲ, ಅದರಲ್ಲಿ ಇನಿಷಿಯಲ್ ಡೈಲಾಗಲ್ಲೇ ಒಂದು ಏನು ಐಡಿಯಾ ಬರುತ್ತೆ ಅಂದರೆ, ಒಂಥರ ಕಾರ್ಟೆಲ್ ಅಂತಾರೆ ಮೆಕ್ಸಿಕೋ ಕಡೆ. ಓಕೆ. ಅದು ಬಂದು ಗ್ಯಾಂಗ್ಸ್ಟರ್ಸೇ, ಬಟ್ ಅವ್ರದ್ದು ಯಾವುದಕ್ಕೂ ಹಿಂಜರಿಯಲ್ಲ. ಓಕೆ. ನನ್ಗೆ ಯಾವ ಥರ ಐಡಿಯಾ ಇದೆ ಅಂದರೆ, ಈ ಡಾಕ್ಯುಮೆಂಟ್ರೀಸ್ ಎಲ್ಲ ನೋಡಿದ್ದೀನಿ. ಸೊ ಮೆಕ್ಸಿಕೋ ಇಸ್ ಕಾರ್ಟೆಲ್ಸ್ ಅಂದರೆ ರೂತ್ಲೆಸ್ ಇರ್ತಾರೆ ಅವ್ರು. ಅವ್ರನ್ನ ಯಾರಾದರೂ ಎದುರಾಕೊಂಡ್ರೆ ಅವ್ರ ಫ್ಯಾಮಿಲಿ ಇದನ್ನೇ ಬಿಡಲ್ಲ. ಸೊ ಅಷ್ಟು ರೂತ್ಲೆಸ್. ನನಗೆ ಯಾಕೋ ಆ ವೈಬ್ ಬರ್ತಿದೆ ನೋಡಿದ್ರೆ. ಟೀಸರ್ ನೋಡಿದಾಗ ಬಾರ್ ಸೆಟಪ್ ಆಯಿತು ಅದರಲ್ಲಿ. ಸರ್ಕಸ್ ಅದು ಒಂದು ಇಂಟ್ರೆಸ್ಟಿಂಗ್ ಆಗ್ತದೆ. ತುಂಬಾ ವಿಜುವಲ್ಸ್ ಬರ್ತಿದೆ ಸರ್ಕಸ್, ಬಟ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಅಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಅದು ಗೆಸ್ಟ್ ಮಾಡೋಕ್ಕೂ ಆಗ್ತಿಲ್ಲ. ತುಂಬಾ ಇದು ಬರುತ್ತೆ. ಮತ್ತೆ ಆ ಡೈಲಾಗ್ ಬೇಸಿಕಲಿ ಗಿವ್ ಅಪ್ ಮಾಡು ರಾಯ, ಫೈಟ್ ಮಾಡು, ಈ ಸಲ ಕಾಂಪಿಟೇಷನ್ ಅಂದರೆ ಸ್ಟ್ರಗಲ್ಸೇ ಬೇರೆ, ಈ ಸಲದ ಒಂದು ಯುದ್ಧನೇ ಬೇರೆ ಅನ್ನೋ ಥರ ಅಂದಾಗ ಆ ಒಂದು ಸ್ವ್ಯಾಗಲ್ಲಿ ಬಂದು ಪ್ರತಿ ಪಂಚ್ ಹೊಡೆದಾಗ್ಲೂ ಎಷ್ಟು ಸರ್ ನೇಮ್ ಫ್ಲ್ಯಾಶ್ ಆಗ್ತಿರುತ್ತೆ. ಐಕಾನಿಕ್. ಅದು ಟೀಸರ್ ಕಟ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಡೈಲಾಗ್ ಆಲ್ರೆಡಿ ಫೇವ್ರೇಟ್. ನಾನು ನಾರ್ಮಲಿ ಎಲ್ಲರ ಮುಂದೆ ಅದೇ ಯೂಸ್ ಮಾಡ್ತಿದ್ದೀನಿ, ಅಷ್ಟು ಫೇವ್ರೇಟ್. ರೀಸೆಂಟಾಗಿ ಬಿಟ್ಟಿರೋ ಟೀಸರಲ್ಲಿ ನಾವು ನೋಡಿರೋ ಪ್ರಕಾರ 3 ಶೇಡ್ ಇದೆ. 3 ಶೇಡ್ ಇನ್ ದ ಸೆನ್ಸ್ 3 ಕ್ಯಾರೆಕ್ಟರ್ಸ್. ಐ ಮೀನ್ ಲುಕ್ ವೈಸ್ ಹೇಳ್ತಿದ್ದೀನಿ. ಮೇ ಬಿ ಒಬ್ಬರೇ ಚೈಲ್ಡ್ಹುಡ್ಡು, ಒಂದು ಯಂಗರ್ ಏಜು ಇರ್ಬೋದು, ಮಿಡ್ಲ್ ಏಜು ಇರ್ಬೋದು, ಮತ್ತು ಓಲ್ಡ್ ಏಜು ಇರ್ಬೋದು. ಮೇ ಬಿ ಒಂದು ಕ್ಯಾರೆಕ್ಟರ್, ಬಟ್ ಹೇಳೋಕ್ಕಾಗಲ್ಲ. ಮೇ ಬಿ ಸನ್ ಆ್ಯಂಡ್ ಫಾದರ್ ರೋಲ್ ಅಂದರೆ ಮೇ ಬಿ ಡುವೆಲ್ ರೋಲ್ ಅಂತಲೂ ಬರುತ್ತೆ ಮೂವಿಲಿ. ಸೊ ನನಗೆ ಅನಿಸ್ತಿರೋದು ಅದೇ, ಡುವೆಲ್ ರೋಲ್ ಇರ್ಬೋದು ಅಂತಲೂ ಓಪನ್ ಇದೆ ಮೈಂಡು. ಬಟ್ ಪ್ಲೇ ಮಾಡ್ತಿರೋದು ಎಷ್ಟು ಸರ್, ಅವ್ರು ಎಷ್ಟು ರೋಲ್ ಪ್ಲೇ ಮಾಡಿದ್ರು ಐ ಆಮ್ ಫಾರ್ ಇಟ್. ನಾನಂತೂ ನೋಡೋದಕ್ಕೆ ನೋ ಪ್ರಾಬ್ಲಮ್. ಐ ವಿಲ್ ಎಂಜಾಯ್ ಇಟ್ ಥರೋಲಿ. ಅದು 4 ಇಯರ್ಸ್ ಆದಮೇಲೆ ನೋಡ್ತಿದ್ದೀನಿ ಅಂದರೆ, ಯಾಕಂದರೆ ಈಗ ರಿಷಬ್ ಸರ್ದು ಕಾಂತಾರ 2 ಅವ್ರು ಹೆಂಗೆ ಡಾಮಿನೇಟ್ ಆ್ಯಕ್ಟಿಂಗ್ ಲೆವೆಲಲ್ಲಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಬರ್ಕೊಂಡಿದಾರ. ಲೇಡಿ ದೇವ್ರ ಕ್ಯಾರೆಕ್ಟರ್ ಬಂದಾಗಂತೂ ಆ ಆ್ಯಕ್ಟಿಂಗ್ ನನಗೆ, ಯಾಕಂದರೆ ಕಾಂತಾರ 1ನಲ್ಲಿ ಆ ಎಂಡಿಂಗ್ ನೋಡ್ಬಿಟ್ಟೆ ಆಲ್ಮೋಸ್ಟ್ ಒಂಥರ ದೈವಿಕ ಫೀಲಿಂಗ್ ಬಂದ್ಬಿಡುತ್ತೆ. ಸೆಕೆಂಡ್ ಪಾರ್ಟಲ್ಲಿ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದರಲ್ಲಿ ಇನ್ನೂ ಎಷ್ಟು ಆ್ಯಕ್ಟಿಂಗ್ ಮಾಡ್ಬೋದು ಅಂತ. ಆ ಪಾರ್ಟ್ 2 ಅಲ್ಲಿ ಆ ಲೇಡಿದು ತೊಗೊಂಡು ಆ ವಾಯ್ಸಲ್ಲಿ ಒಂದು ಇದು ಬರುತ್ತಲ್ಲ, ಅದನ್ನೇ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಲ್ಲ, ಅದು ಸಪ್ರೇಟ್. ಬಟ್ ಅದೇ ಎಸ್ ಸರ್ ಅಂದರೆ ಆ್ಯಕ್ಟಿಂಗ್ ವೈಸ್ ಅಂತ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ, ಅದಕ್ಕೆ ಹೇಳ್ತಾರೆ. ಅದರಲ್ಲಿ ಬರೀ ಇವರು ರೈಟಿಂಗ್ ಪಾರ್ಟಲ್ಲಿ ಇದ್ದಾರಲ್ಲ. ನಾನು ಇದುವರೆಗಾದ್ರೂ ನೋಡಿರೋ ಯಶ್ ಸರ್ ಮೂವೀಸು ನನಗೆ ಯಾವುದು ಇಷ್ಟ ಆಗಿಲ್ಲ ಅಂತಲೇ ಇಲ್ಲ. ಅಟ್ಲೀಸ್ಟ್ ಒಂದು ಸರಿ ಆದರೂ ನೋಡೋ ಥರನೇ ಮೂವೀಸ್ ಇರುತ್ತೆ ಅವ್ರು. ಅಂದರೆ ನಿಮ್ಗೇನು ಅನಿಸುತ್ತೆ, ಒಂದೇ ಕ್ಯಾರೆಕ್ಟರ್ 3 ಶೇಡು? ನನಗೆ ಒಂದೇ ಕ್ಯಾರೆಕ್ಟರ್ 3 ಶೇಡು ಇರ್ಬೋದು, ಇಲ್ಲ ಡ್ಯುವೆಲ್ ರೋಲ್ ಇರ್ಬೋದು. ಬಟ್ ನನಗೆ ಫೇವ್ರೆಟ್ ಬರ್ಡೇ ಟೀಸರ್ ನೋಡಿದಾಗ ರಾಯ ಕ್ಯಾರೆಕ್ಟರ್ ಇತ್ತು. ಬಟ್ ಆ ಯಂಗರ್ ಲುಕ್ ವಿತೌಟ್ ಬಿಯರ್ಡ್ ಲುಕ್ ಅಥವಾ ಶೇವ್ಡ್ ಲುಕ್ ಅಂತ ಏನಂತಾರೋ, ಆ ಲುಕ್ಕಲ್ಲಿ ಯಾಕೋ ಮ್ಯಾಡ್ನೆಸ್ ಜಾಸ್ತಿ ಇದೆ ಅನ್ನೋ ಥರ. ಅದು ಲಾಸ್ಟ್ ಬರೋದೇ ಒಂದು 5 ಸೆಕೆಂಡ್ಸ್. ಬಟ್ ಒಂಥರ ಉಜ್ವಲ್ ಅನ್ಸುತ್ತೆ ಎಡಿಟ್ ಮಾಡಿರೋದು. ಉಜ್ವಲ್ ಅವ್ರು ನಾನು ಇನ್ನೇನು ಎಂಡ್ ಆಗಿತ್ತು ಅಂತ ಬರುತ್ತೆ ಟೀಸರ್, ಬಟ್ ಆ ಲಾಸ್ಟಲ್ಲಿ ಆ ಲುಕ್ ಕೊಟ್ಬಿಟ್ಟು ಒಂಥರ ಓ ಇನ್ನೂ ಏನೋ ಇದೆ ಅನ್ನೋ ಥರ ಕೊಟ್ಬಿಟ್ರು. ನಾನು ಅದು ನೋಡ್ಬೇಕಾರೆ ನೇಮ್ ಎಲ್ಲ ಅದೆಲ್ಲ ನೇಮ್ ಬಂದ್ಬಿಡುತ್ತಾ, ಅದಾದ್ಮೇಲೆ ತೋರಿಸಿದ ನಾನು ವಿಲನ್ ಏನಕ್ಕೆ ಇಷ್ಟೊಂದು ಹೈಪ್ ಕೊಡ್ತಿದಾರಂತ ನಾನು. ಅಂದರೆ ಅವಶ್ಯಕತೆ ಇಲ್ಲಲ್ಲ, ಟೈಟಲ್ಲೇ ಬಿದ್ದಾಯಿತು. ಇವಾಗ ಯಾಕೆ ವಿಲನ್ದು ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ, ಯಾರು ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಆ ಸೈಡ್ ಲುಕ್ ನೋಡಿದಾಗ ಮಾತ್ರ ನಾನು ಫಸ್ಟು ಅದು ನೋಡಿದಾಗ ಡಿ-ಏಜಿಂಗ್ ಟೆಕ್ನಾಲಜಿ ಏನಾದ್ರು ಯೂಸ್ ಮಾಡಿದಾರ ಅನ್ಕೊಂಡೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ಸ್ ಅದನ್ನ ಯೂಸ್ ಮಾಡ್ತೀವಿ. ಇವಾಗ ಎಸ್ ಸರ್ ಅವರು ಅದ್ರಲ್ಲಿ ಬೇರೆ ಬಿಯರ್ಡ್ ಇಲ್ಲದೆ ಕಾಣಿಸೇ ಇಲ್ಲ. ಆಫ್ಟರ್ KGF ನೋಡೇ ಇಲ್ಲ. ಬಟ್ ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡಿಗರಿಗಂತೂ ಗೊತ್ತು. ನಾವು ಅವ್ರನ್ನ ಲಕ್ಕಿ ಮೂವಿ, ಗೂಗ್ಲಿ, ಅವಾಗಂತ ಚಾಕ್ಲೇಟ್ ಬೈ ಲುಕ್ ನಮಗ್ ಗೊತ್ತು. ಬಟ್ ಬೇರೆ ಇಂಡಸ್ಟ್ರಿ ಅವ್ರು ನೋಡಿಲ್ಲ. ಸೊ ಐ ಥಿಂಕ್ ದೇ ವಿಲ್ ಎಂಜಾಯ್ ಇಟ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಡಿ-ಏಜಿಂಗ್ ಅನ್ಕೊಂಡೆ. ಯಾವಾಗ ಅದು ಅಫಿಷಿಯಲ್ ಆಗಿ ಅವರು ಆಫ್ಟರ್ ದ ಟೀಸರ್ ಆದ್ಮೇಲೆ ಅವರು ಶೇವ್ ಮಾಡೋದೆಲ್ಲ ಫೋಟೋಸ್ ಬಂದಿತ್ತು. ಫಸ್ಟ್ ಒಂದು ಅಫಿಷಿಯಲ್ ಪೋಸ್ಟರ್ ಬಿಟ್ರು ಟಿಕೆಟ್ ಅಂತ. ಅದಾದ್ಮೇಲೆ
ಅವರು ಶೇವಿಂಗ್ ಮಾಡ್ಕೊಂಡಿರೋ ಮೇಕಿಂಗ್ ವಿಡಿಯೋ ಬಿಟ್ರು. ಇನ್ನೂ ಒಂದು ಮೈನ್ಯೂಟ್ ಡೀಟೇಲ್ ಏನಂದರೆ ಯಂಗ್ ಲುಕ್ ಏನಿದೆಯಲ್ಲ ಅದು ಕ್ಯಾರೆಕ್ಟರ್ ನೇಮ್ ಬಂದು ಟಿಕೆಟ್. ಓಕೆ. ಅಫಿಷಿಯಲ್ ಪೋಸ್ಟೇ ಬಿಟ್ಟಿದ್ದಾರೆ. ಓಕೆ. ಫಸ್ಟ್ ಮೂವಿ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ಟಾಕ್ಸಿಕ್ ಅಂತ, ಅದರಲ್ಲಿ ಸ್ಟಾರ್ಟಿಂಗೇ ಅದರಲ್ಲಿ ಟಿಕೆಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ. ಜೋಕರ್ ಕಾರ್ಡ್ಸ್ ಬರ್ತಿರುತ್ತೆ ಸ್ಕ್ರೀನಲ್ಲಿ. ಜೋಕರ್ ಕಾರ್ಡ್ಸ್ ಅಲ್ಲಿ ಕೆಳಗಡೆ ಟಿಕೆಟ್ 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 ಅಂತ ಒಂದು 3-4 ಸರಿ ಸ್ಲೈಡ್ ಬಂದೋಗುತ್ತೆ. ಓಕೆ. ಅಂದರೆ ಸ್ಟಾರ್ಟಿಂಗಿಂದನೇ ಈ ಕ್ಯಾರೆಕ್ಟರ್ ಐತಂತ ಫಿಕ್ಸ್ ಆಗಿದ್ರು ಅನಿಸುತ್ತೆ. ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ ಅವರು. ಓಕೆ. ಕಾಂಪ್ರಮೈಸೇ ಆಗಿಲ್ಲ ಅನಿಸುತ್ತೆ. ಸೊ ಪಂಚ್ ಮಾಡಿದಾಗ ಬ್ಲಡ್ ಶೆಡ್, ಈಗ ಆಲ್ರೆಡಿ ರೀಸೆಂಟ್ಲಿ ದುರಂದರ್ ಆ್ಯನಿಮಲಲ್ಲೆಲ್ಲ ನೋಡಿದ್ದೀವಿ, ಬ್ಲಡಿ ಗೋರ್ ಸೀನ್ಸ್ ಅಂತೂ ಬಂದಿದೆ. ಟಾಕ್ಸಿಕಲ್ಲೂ ಅದೇ ಒಂದು ಇದು ಸಿಗುತ್ತೆ ನೋಡೋದಕ್ಕೆ. ಬಟ್ ಅದನ್ನ ಯಾವಾಗ ಎಸ್ಸರ್ ಮಾಡ್ತಾರೋ ಅದನ್ನ ಸ್ಟೈಲಿಶ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ. ಮತ್ತು ಈ ಟೀಸರಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಈ ಪ್ಲೇನ್ಸ್ ಸೀನ್ ಎಲ್ಲ ಬರುತ್ತೆ, ಒಂಥರ ರಷ್ಯನ್ ಮಾಫಿಯಾ ಟೈಪ್ ವೈಬ್ಸ್ ಬಂತು. ಇವಾಗ ಫಸ್ಟ್ ನೋಡಿದಾಗ ಕಾರ್ಟೆಲ್ ಆ ಥರ ಬಂದರೆ, ಈ ಬಾರ್ ಸೀನ್ ಅದೆಲ್ಲ ನೋಡಿದಾಗ ಇಮಿಡಿಯೇಟ್ಲಿ ಆ ಸರ್ಕಸ್ದು ಇದೆ, ಅದಂತೂ ನಂಗೆ ಏನಂತಾನೆ ಗೊತ್ತಾಗ್ತಿಲ್ಲ. ಅದು ಸರ್ಕಸ್ದು ಅದು ಯಾವ ಥರ ಅಟ್ಯಾಚ್ಡ್ ಇದೆ ಅಂತ ಗೊತ್ತಿಲ್ಲ. ಬಟ್ ಮೇಜರ್ ರೋಲ್ ಇದೆ. ಮೇಜರ್ ಕೀ ರೋಲ್ ಅಂತೂ ಪ್ಲೇ ಮಾಡುತ್ತದು. ಆ ಪ್ಲೇನ್ಸ್ ಎಲ್ಲ ಬಂದು ಹೌದು ಸ್ನೋ ಅಲ್ಲಿ ಅಲ್ಲಿ ಮತ್ತೆ ತುಂಬಾ ಒಂಥರ ಶೂಟಿಂಗ್ ಸೀನ್ ಎಲ್ಲ ಇದೆ. ಅದ್ ನೋಡಿದಾಗ ನನ್ಗೆ ಆಕ್ಚುಲಿ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇದು ಮೂವಿ ಇದ್ರಲ್ಲಿ. ಬರೀ ಇದು ಗೋರ್ ಅಂತಾನೆ ಅಲ್ಲ, ಬರೀ ಏನಂತಾರೆ ಈ ಪಬ್ ಅದೇ 4 ಪುಡಿ ರೌಡೀಸ್ ಜೊತೆನೆ ಅಂತಿಲ್ಲ. ಎಲ್ಲ ಆ ಪ್ಲೇನ್ಸು ಒಂದು ಮಿಲ್ಟ್ರಿ ಲೆವೆಲ್ ಬರುತ್ತೋ ಆಬ್ವಿಯಸ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಸ್ಟೋರಿಲಿ ಅದಿದೆ ಅಂದರೆ ಕ್ಯಾರೆಕ್ಟರ್ಗೆ ಅಷ್ಟು ಸ್ಕೋಪ್ ಇರುತ್ತೆ ಅಂತ ಗೊತ್ತಾಗುತ್ತೆ ಗೆಸ್ಟ್ ಮಾಡಿದಾಗ ಆಬ್ವಿಯಸ್ಲಿ. ಸೊ ಅದು ಬಂದಾಗ ಇನ್ನೂ ಎಲಿವೇಟ್ ಆಯ್ತು ನನಗೆ ಎಕ್ಸ್ಪೆಕ್ಟೇಷನ್ಸು. ಅದು ಲಾಂಗ್ ಏರ್ಸ್ ಬಿಟ್ಟಿರೋದಿದೆಯಲ್ಲ, ಅಂದರೆ ಏಜ್ಡ್ ಲುಕ್, ಅದನ್ನೇ ರಾಯ ಅಂತ ಅನ್ಕೋತಿದ್ದೀರಾ ಹೆಂಗೆ? ನೋ, ಅದು ನನಗೆ ರಾಯ ಅಂತ ಅನಿಸ್ತಿಲ್ಲ. ಡೈಲಾಗಲ್ಲಿ ಹೇಳ್ತಾರೆ, ಬಟ್ ಐ ಥಿಂಕ್ ಅದು ಮೇ ಬಿ ಕಂಪ್ಲೀಟ್ ಅದರ್ ರೋಲೇ ಇರಬೇಕು. ಎಡಿಟಿಂಗು ಮಾಡಿರಿ. ಅದೇ ಇಲ್ಲ, ಮತ್ತೆ ರಾಯನೇ ಮೇ ಬಿ ಏನಂತಾರೆ ಅದು ಯಾವುದೋ ಒಂದು ವೀಕ್ ಟೈಮಲ್ಲಿ ಅವ್ರನ್ನ ಇದು ಮಾಡಿ ನ್ಯೂವರ್ ರಾಯ ರೋಲು ಇರ್ಬೋದು. ಯಾಕಂದ್ರೆ ನ್ಯೂವರ್ ರಾಯ ರೋಲ್ ನಾವು ನೋಡಿರೋದು ಬರ್ಡೇ ಟೀಸರಲ್ಲಿ ಮೋಸ್ಟ್ ಸ್ಟೈಲಿಶ್ ಲುಕ್ ಅದಂತೂ. ಅದು ಆಲ್ಮೋಸ್ಟ್ ಒಂದು ಬಿಯರ್ಡು ಆ್ಯಡ್ ಥರ ಅನ್ಸುತ್ತೆ, ಅಷ್ಟೊಂದು ಶಾರ್ಪ್ ಲುಕ್ ಇದೆ, ಅದು ಕ್ರೇಜಿ ಲುಕ್. ಗೊತ್ತಿಲ್ಲ, ಬಟ್ ಅನ್ಸಲ್ಲ. ಮೇ ಬಿ ಆ ಏಜ್ಡ್ ಬಾಟ್ ಟಬ್ಬಲ್ಲಿ ಅದೇ ಬರೋ ಲುಕ್ಕೆ ಆ ಕ್ಲಬ್ಬಲ್ಲೂ ಬರೋ ಲುಕ್ ಸೇಮ್ ವಿತ್ ಲಾಂಗ್ ಹೇರ್ಸ್ ಆ್ಯಂಡ್ ಬಿಯರ್ಡ್. ಬಟ್ ರಾಯಾಗೆ ಲಾಂಗ್ ಹೇರ್ಸ್ ಅಂತೂ ಇಲ್ಲ. ನಾನು ಅಬ್ಸರ್ವ್ ಮಾಡಿರೋದೇನೆಂದರೆ, ರಾಯ ಟೀಸರ್ ಬಿಟ್ಟಿದ್ರಲ್ಲ ಅದರಲ್ಲಿ ಅವ್ರ ಕೈಯಲ್ಲಿ ಒಂದು ಟ್ಯಾಟೋ ಇದೆ. ಓಕೆ. ಅದು ಏಜ್ಡ್ ಲುಕ್ಕಲ್ಲೂ ಕೂಡ ಕೈಯಲ್ಲಿ ಒಂದು ಟ್ಯಾಟೋ ಇದೆ. ಓಕೆ. ಬಟ್ ಫಿಕ್ಸ್ ಆಗಕ್ಕೆ ಯಾಕೆ ಆಗ್ತಿಲ್ಲ ಅಂತಂದರೆ, ಏಜ್ಡ್ ಲುಕ್ ಕ್ಯಾರೆಕ್ಟರ್ ಲಾಂಗ್ ಹೇರ್ಸ್ ಇದೆಯಲ್ಲ, ಬೆನ್ನಲ್ಲಿ ಕೂಡ ಒಂದು ಬೆನ್ನಲ್ಲಿ ಟ್ಯಾಟೂ ಇದೆ. ಹೇಳೋಕ್ಕಾಗಲ್ಲ, ಅವ್ರ ಅಪ್ಪನ ಟ್ಯಾಟೋನೇ ಇವರು ಹಾಕ್ಸ್ಕೊಂಡಿರ್ಬೋದಲ್ಲ, ಹೇಳೋಕ್ಕಾಗಲ್ಲ. ಈ ಥರನಾಗ್ಬೋದು. ವಿ ಕ್ಯಾನ್ ಜಸ್ಟ್ ಗೆಸ್, ಕನ್ಫರ್ಮ್ ಹೇಳೋಕ್ಕಾಗಲ್ಲ. ನಾನು ಅನ್ಕೊಂಡಿದ್ದೆ ರಾಯದೇ ಇರ್ಬೋದಲ್ಲ, ಕೈಯಲ್ಲಿ ಏನು ಟ್ಯಾಟೋ ಐತೆ ಅಂತ ಅನ್ಕೊಂಡಿದ್ದೆ. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಟಿಕೆಟ್ ಮಾತ್ರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಅನಿಸ್ತೈತೆ ನನಗೆ. 100% ಶೋರ್ ಇರಬೇಕು. ಮತ್ತು ಏನೋ ಇನ್ನೂ ಒಂದೇ ಕ್ಯಾರೆಕ್ಟರ್ಗೆ 3 ವೇರಿಯೇಷನ್ಸ್ ಕೊಡಬೇಕು ಅಂದರೆ ಇನ್ನು ಸ್ಟೋರಿ ಯಾವ್ಯಾವ ಥರ ಆಗುತ್ತೋ. ಪ್ಲಸ್ 5 ಫೀಮೇಲ್ ಲೀಡ್ಸು, ಎಲ್ಲರೂ ಲವ್ ಇಂಟ್ರೆಸ್ಟ್ ಇಲ್ಲ, ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ರೋಲ್ಸ್ ಇದೆ. ಬಾಲಿವುಡಿಂದ ಟೋಟಲಿ 3 ಜನ, ಕಿಯಾರಾ ಮ್ಯಾಮ್ ಮತ್ತು ಹುಮಾ ಕುರೇಶಿ, ತಾರಾ ಸುತಾರಿಯಾ, ಮತ್ತು ನಮ್ಮ ವೆರಿ ಓನ್ ರುಕ್ಮಿಣಿ ವಸಂತ್. ಅವ್ರ ರೋಲ್ಗೆ ಐ ಆಮ್ ಎಕ್ಸೈಟೆಡ್. 5 ಕ್ಯಾರೆಕ್ಟರ್ನ ಅದನ್ನು ಯಾವ ಥರ ಇನ್ಕ್ಲೂಡ್ ಮಾಡಿದಾರೋ ಸ್ಟೋರಿಲಿ, ಅಷ್ಟು ಫಿಮೇಲ್ ಲೇಡೀಸ್ ಎಲ್ಲ ಇದ್ದಾರೆ. ಮತ್ತು ಹಾಲಿವುಡ್ ಸ್ಟಾರ್ ಕಾಸ್ಟು ತುಂಬ ಇದೆ. ಯಾವುದು ರಾಯ ಇದ್ರಲ್ಲಿ ಬರೋ ಕ್ಯಾರೆಕ್ಟರ್ ಅವರು ಹಾಲಿವುಡ್ ಆ್ಯಕ್ಟರ್, ಮತ್ತಿನ್ನು ಮೇಜರ್ ಹಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ. ಆ್ಯಂಡ್ ಟಾಕ್ಸಿಕ್ ಅನೌನ್ಸ್ ಆದಮೇಲೆ ಒಂದು ವಿಡಿಯೋ ಬಂದಿತ್ತು ನಟ್ಟಲ್ಲಿ, ಯಶ್ ಫಾರಿನ್ಗೆ ಹೋಗಿ ಈ ಜಾನ್ ವಿಕ್ ಅದಕ್ಕೆಲ್ಲ ಶೂಟಿಂಗ್ ಪ್ರಾಕ್ಟೀಸ್ ಮಾಡಿರೋ ಕಡೆ ಹೋಗಿ ಇವರು ಶೂಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಒಂದು ಇದ್ರಲ್ಲಿ ಬಂದಿತ್ತು. ಅದು ಇನ್ಸ್ಟಾಗ್ರಾಮಲ್ಲಿ ಲೀಕ್ಡ್ ಇಮೇಜ್ ಅಲ್ಲ, ಶೂಟಿಂಗ್ ವಿಡಿಯೋನೇ ಇದೆ, ಸಿಗುತ್ತದು. ಅದರಲ್ಲಿ ಶೂಟಿಂಗ್ಗೆ ಅದನ್ನೆಲ್ಲ ಸೊ ಪರ್ಟಿಕ್ಯುಲರ್ಲಿ ಟ್ರೈನ್ ಆಗಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಪರ್ಫೆಕ್ಷನ್ ಆಗಿ. ಎಸ್ ಸರ್ ಕ್ಯಾರೆಕ್ಟರ್ ತೊಗೊಂಡಾಗ
ಕರೆಕ್ಟಾಗಿ ಡೆಡಿಕೇಶನ್ ಇರುತ್ತೆ ತುಂಬ. ನನಗೇನು ಅನ್ಸುತ್ತೆ ಅಂದರೆ ಎಲ್ಲ ಹೀರೋನ್ಗೂ ಒಂದು ಕೀ ರೋಲ್ ಅಂತೂ ಇದ್ದೇ ಇರುತ್ತೆ, ಬಟ್ ಸುಮ್ಮನೆ ಏನೋ ತೊಗೋಬೇಕಂತ ತೊಗೊಂಡಿರಲ್ಲ ಅಂತ ಅನ್ಸುತ್ತೆ. ನಾಟ್ ಓನ್ಲಿ ಫಾರ್ ಗ್ಲಾಮರ್ ಅಂತ, ಗ್ಲಾಮರ್ಗೆ ಅಂತ ತೊಗೊಂಡಿರಲ್ಲ. ಸ್ಟೋರಿ ವೈಸು ಮತ್ತು ಅವ್ರ ಕ್ಯಾರೆಕ್ಟರ್ ವೈಸು ತುಂಬ ಡೆಪ್ತ್ ಇದೆ. ಮೂವಿ ಎಕ್ಸ್ಪೆಕ್ಟೇಷನ್ ಅಂದರೆ ಆ್ಯಸ್ ಎ ಮೂವಿ ಫ್ಯಾನ್ ನನಗೆ ಟೈಟಲಲ್ಲೇ ಐ ಆಮ್ ಕನ್ವಿನ್ಸ್ಡ್ ಟಾಕ್ಸಿಕ್. ಮ್ಯಾಕ್ಸಿಮಮ್ ಅವ್ರು ಯಾವ ಲೆವೆಲಿಗೆ ತೋರಿಸ್ತಾರೋ ಗೊತ್ತಿಲ್ಲ, ಬಟ್ ನಾನು ಮೆಂಟಲಿ ಅಂತೂ ಪ್ರಿಪೇರ್ ಆಗಿದ್ದೀನಿ. ಐ ಆಮ್ ರೆಡಿ ಫಾರ್ ಎನಿಥಿಂಗ್, ಏನಾದರೂ ಆಗಲಿ. ಅಲ್ಲಿ ಏನೋ ಅದೆಷ್ಟು ಟಾಕ್ಸಿಕ್ ಲೆವೆಲ್ಗೆ ಬರೀ ಕ್ಯಾರೆಕ್ಟರ್ ವೈಸ್ ತೋರಿಸ್ತಾರೋ ಇಲ್ಲ ಆ್ಯಕ್ಷನ್ಸ್ ವೈಸ್ ತೋರಿಸ್ತಾರೋ ಸೀನ್ಸ್ ವೈಸ್ ತೋರಿಸ್ತಾರೋ, ಬಟ್ ನಾನಂತೂ ರೆಡಿ. ನನಗಂತೂ ಅದೇ ಎಂಜಾಯ್ ಮಾಡಬೇಕು, ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಥರ. ಬಿಕಾಸ್ ಎಸ್ ಸರ್ ಆಫ್ಟರ್ 4 ವರ್ಷ ಆದಮೇಲೆ ಬರ್ತಿರೋದು. ಅದು ಒಂದು ಆಫ್ ಬೀಟ್ ಡೈರೆಕ್ಟರ್ ಜೊತೆ ಕಾಂಬಿನೇಷನ್ ಆಗಿ ಬರ್ತಿದ್ದಾರೆ ಅಂದರೆ ಅದೇ ಒಂದು ಇಂಟ್ರೆಸ್ಟಿಂಗ್. ಐ ಮೀನ್ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಡೌಟ್ಸ್ ಇತ್ತು, ಹೆಂಗೆ ಕ್ಯಾರಿ ಮಾಡ್ಬೋದು, ಇಲ್ಲ ಯಶ್ ಸರ್ನ ಯಾವ ಥರ ತೋರಿಸ್ಬೋದು, ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ. ಹೌದು. ಬಟ್ ನನಗಿವಾಗ ಕಾನ್ಫಿಡೆನ್ಸ್ ಇರೋದು, ಇವನ್ ಯಶ್ ಸರ್ ಪ್ರೊಡಕ್ಷನ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ರೈಟಿಂಗ್ ಪಾರ್ಟಲ್ಲೂ ಇದ್ದಾರೆ. ರೈಟಿಂಗ್ ಪಾರ್ಟಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಸೊ ಅವಾಗ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಅದೇ ಇಂಟ್ರೊಡಕ್ಷನ್ ಆಫ್ ರಾಯ ನೋಡಿದ್ಮೇಲೆ ವಿಜುವಲಿ ಕನ್ವಿನ್ಸ್ ಆಗಿದ್ದೀನಿ. ಸೊ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಬಜೆಟ್ ಕೂಡ ಹೆವಿ ಇದೆ, ನಿಯರ್ಲಿ 600 crores, ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಬಜೆಟ್ ಯಾವ ಮೂವಿ ಬಂದಿರಲಿಲ್ಲ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿಲಿ ಬಂದಿಲ್ಲ, ಬಟ್ ಪ್ಯಾನ್ ಇಂಡಿಯಾ ಮೂವಿ ಆಬ್ವಿಯಸ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ನಮ್ಮ ಕಡೆಯಿಂದಾನೇ ಆಗ್ತಿರೋದು. ಆಸ್ ವಿ ಟೋಲ್ಡ್, KVN ಮತ್ತು ಯಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೌದೌದು. ಸೊ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. 600 crores, ಇಟ್ಸ್ ನಾಟ್ ಅ ಸ್ಮಾಲ್ ಬಜೆಟ್. ಮತ್ತು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ಯಾರಲಲಿ ಶೂಟ್ ಆಗಿದೆ. ಇವಾಗ ಮೂವೀಸಲ್ಲಿ ಒಂದು ಮೆಚುರಿಟಿ ಬರ್ತಿದೆ. ಅಂದರೆ ಅವಾಗ ಫಾರಿನರ್ಸ್ಗೆಲ್ಲ ಕನ್ನಡ ಭಾಷೆ ಮಾತಾಡ್ಸೋರು, ಅಂದರೆ ಅದೇ ಸ್ಲ್ಯಾಂಗಲ್ಲಿ ಹೇಯ್ ಒಟ್ಟ ಯಾರು ನೀನು ಅಂತ, ಅದು ಒಂಥರ ಮಾಕಿಂಗ್ ಥರ ಇರೋದು, ಫುಲ್ ಆರ್ಟಿಫಿಷಿಯಲ್ ಅನ್ಸೋದು. ಅವ್ನು ಬರ್ತಾ ಇದ್ದಾನೆ ಈ ಥರ ಕ್ರಿಂಜ್ ಅನ್ಸೋದು. ಇವಾಗೆಲ್ಲ ಅವ್ರನ್ನ ಅದೇ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ, ಕೆಳಗೊಂದು ಸಬ್ ಟೈಟಲ್ ಒಂದು ಕೊಟ್ಬಿಡ್ತಾರೆ. ಅದೇ ಆ ಸಿನಿಮ್ಯಾಟಿಕ್ ಲಿಬರ್ಟಿ ಅಂದರೆ ಆ ಥರದ್ದಿದ್ದಾಗ. ಈಗ ಅಲ್ಲೇನೋ ಸೀರಿಯಸ್ ಸೀನ್ ಇರುತ್ತೆ, ಈಗ ಅವನು ಇಂಗ್ಲೀಷ್ ಅವನೇ ಇರ್ಬೋದು, ಬ್ರಿಟಿಷ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು, ಅವನ ಅರುಣ್ ಧವನ್ ಉಕ್ಕಾರಿ ಅಂತಂದರೆ ಆಬ್ವಿಯಸ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವರೆಲ್ಲ ಯಾ ಮಂಗ್ಯಾನ್ ಮಗ ಇವ್ನು ಹಿಂಗೆ ಮಾತಾಡ್ತಿದ್ದಾನೆ ಅನ್ನೋ ಥರ ಪಕ್ಕ ಆ ಸೀರಿಯಸ್ನೆಸ್ ಆಫ್ ದ ಸೀನೇ ಹೋಗ್ಬಿಡುತ್ತೆ. ಈಗ ಮುಂಚೆ ನಡೀತಿತ್ತು ಅದೇ ಆಫ್ಟರ್ ಲಾಕ್ಡೌನ್ ನನ್ಗೆ ಗೊತ್ತಿರೋಂಗೆ ಮೋಸ್ಟ್ ಆಫ್ ದ ಆಡಿಯನ್ಸ್ ಎಲ್ಲ ಲ್ಯಾಂಗ್ವೇಜ್ದು ನೋಡ್ತಿದ್ದಾರೆ, ಡಬ್ಡು ನೋಡ್ತಾರೆ. ಬಟ್ ಅದೇ ಆ ಸಿನಿಮ್ಯಾಟಿಕ್ ಲಿಬರ್ಟಿ ಬಂದಾಗ ಕೆಲವೊಂದು ಸೀನ್ಗೆ ಬೇಕೇ ಬೇಕು. ಏನು ಒಂದು 2-3 ಡೈಲಾಗ್ ಇರುತ್ತೆ, ಅಷ್ಟಂತೂ ಅಕ್ಸೆಪ್ಟ್ ಮಾಡ್ಬೋದು, ಅಷ್ಟು ಅರ್ಥ ಮಾಡ್ಕೋಬೋದು. ಸಬ್ ಟೈಟಲ್ಸ್ ಓದೋಕ್ಕೂ ಬರುತ್ತೆ. ನಮ್ಮ ಕನ್ನಡಿಗರು ಹುಷಾರಾಗಿರೋರು ಎಲ್ಲ ಲ್ಯಾಂಗ್ವೇಜು ಬರುತ್ತೆ ಆಬ್ವಿಯಸ್. ಹೌದು. ಅದನ್ನು ನಾನು ಫಸ್ಟ್ ಟೈಮ್ ನೋಡಿದಂದರೆ RRR ಮೂವಿಲಿ. ಹೌದು. ಅವರು ಫಾರಿನರ್ಸ್ನೆಲ್ಲ ಆ್ಯಕ್ಚುಲ್ ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡಿಸಿದ್ರು. ಅದಕ್ಕಿಂತ ಮುಂಚೆ ಎಲ್ಲ ನೀವು ಹೇಳಿದ್ರಲ್ಲ ಇವಾಗ ಅದೇ ಥರನೇ ಬರ್ತಿತ್ತು. ನನಗೇನನ್ಸುತ್ತೆ ಆ ಥರ ನಾರ್ಮಲ್ ಕನ್ನಡದಲ್ಲೇ ಡಬ್ ಮಾಡೋದು ಬೆಟ್ರು. ಅವರಿಗೆ ಕನ್ನಡ ಸ್ಲ್ಯಾಂಗ್ ಮಾತಾಡ್ಸೋಕ್ಕಿಂತ ಅದು ಇನ್ನೂ ಸ್ವಲ್ಪ ಸೀನ್ದು ಒಂದು ಸೀರಿಯಸ್ನೆಸ್ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಸುಮ್ಮನೆ ನ್ಯಾಚುರಲ್ ಆಗಿನೇ ಮಾತಾಡಿಸ್ಬಿಡೋದು ಬೆಟ್ರ್. ಸುಮ್ಮನೆ ಅವ್ನಿಗೆ ಕಂಪ್ಲೀಟ್ ಕನ್ನಡ ಡೈಲಾಗ್ ಕೊಟ್ಟರು ಬೆಟ್ರ್. ಬಟ್ ಆ ಇಂಟೆನ್ಸಿಟಿ ಏನಿರುತ್ತೆ ಅದನ್ನು ಕ್ಯಾರಿ ಮಾಡಬೇಕು. ದಟ್ ಈಸ್ ಅನ್ ಟೋಟಲಿ ಎಕ್ಸೈಟೆಡ್ ಈ ಮೂವಿ ಬಗ್ಗೆ. ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ನಾನಂತೂ ಗ್ರೋನ್ ಅಪ್, ಸೊ ನಾನು ಅದೇ ಮೈಂಡ್ ಸೆಟ್ಟಲ್ಲಿ ನೋಡ್ತೀನಿ. ಇಫ್ ಯು ಆರ್ ನಾಟ್ ದೆನ್ ಯು ಕ್ಯಾನ್ ಸ್ಕಿಪ್ ಅಷ್ಟೇ. ಆಡಿಯನ್ಸ್ ಶುಡ್ ಬಿ ಮೆಚೂರ್ ಎನಫ್ ಟು ವಾಚ್ ದ ಮೂವಿ ಅಂತ ಅನಿಸುತ್ತೆ. ಟಾಕ್ಸಿಕ್ ಅಂತ ಟೈಟಲಲ್ಲೇ ನೀವು ವರ್ಸ್ಟೇ ಎಕ್ಸ್ಪೆಕ್ಟ್ ಮಾಡಿಯಲ್ಲ. ನೀವು ಅಲ್ಲೋಗಿ ಟೆಂಪಲಲ್ಲಿ ಪೂಜೆ ಮಾಡೋ ಸೀನ್ ಆ ಥರ ಎಕ್ಸ್ಪೆಕ್ಟ್ ಮಾಡಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಅಲ್ಲ ಅವ್ರ ಟಾಕ್ಸಿಕ್ ಅಂತ ಅಷ್ಟೇ ಅಲ್ಲದೆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳ್ತಿದ್ದಾರೆ. ಸೊ ಬರೀ ಏನಂತ ಈ ಗ್ಯಾಂಗ್ಸ್ಟರು ಬರೀ ಟಾಕ್ಸಿಕ್ ಟ್ರೈಟ್ಸ್ ಅಷ್ಟೇ ಅಂತ ಇರಲ್ಲ.
ಫೇರಿ ಟೇಲ್ ಅಂತ ಅಂದಾಗ ಅಲ್ಲಿ ಸಿನಿಮ್ಯಾಟಿಕ್ ಲಿಬರ್ಟಿ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಅವ್ರು ಏನಾರು ಫೇರಿ ಟೇಲ್ ಅಂದರೆ ನೀವು ಡ್ರೀಮ್ ಥರ ಏನಾದರೂ ಇರ್ಬೋದು. ಒಂದು ಲಿಮಿಟ್ ಅಂತ ಇರಲ್ಲ ಅದಕ್ಕೆ, ತುಂಬ ಹಂಗೆ ಏನಾರು ಮಾಡಿ ಅವ್ರು ಯಾವ್ಯಾವ ಟೀಸರ್ ಬಿಟ್ಟಿದ್ದಾರೆ ಎಲ್ಲದರಲ್ಲೂ ಅವರು ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಆಬ್ವಿಯಸ್ಲಿ ಅವ್ರು ತೋರಿಸ್ತಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ, ಆ ಟೀಸರ್ಸಲ್ಲೆಲ್ಲ. ಬಟ್ ಮೂವಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಕಂಪ್ಲೀಟ್ಲಿ ಎಕ್ಸೈಟೆಡ್. ನಾ ಮಿಸ್ ಮಾಡಲ್ಲ. ನೀವು ಮೂವಿ ಲವರ್ಸ್ ಆದರೆ ನೀವು ಮಿಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ನಮ್ಮ ಯಶ್ ಸರ್ ನಮ್ಮ ಕನ್ನಡದ ಪ್ರೌಡ್, ಎಲ್ಲೋದ್ರೂ ಕನ್ನಡ ಬಿಟ್ಕೊಟ್ಟಿಲ್ಲ. ಸೊ ಆಬ್ವಿಯಸ್ಲಿ ನಾವು ಬಿಟ್ಕೊಡಲ್ಲ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಇಲ್ಲ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತಿದ್ದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.